SSLC ಎಕ್ಸಾಮ್ 2 ಬರೆಯಲು ಪ್ರಿಪರೇಷನ್ ಮಾಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ಎಕ್ಸಾಮ್ 2 ಬರೆಯಲು ರೆಡಿ ಆಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ಗೊಂದಲ ಏನಂದರೆ SSLC ತುಂಬ ಕಡೆ ಎಲ್ಲ ಹೇಳ್ತಿದ್ದಾರೆ SSLC ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರಾ, ಹಾಗೆ SSLC ಎಕ್ಸಾಮ್ 2ಗೆ ಹೇಗೆ ಪ್ರಿಪರೇಷನ್ ಮಾಡಬೇಕು, ಸೊ ಹಾಗೆ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ತಗೊಂಡು SSLC ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ, ಸೊ ಅದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರೆ ಅನ್ನೋದು ನಿಜಾನ ಅಥವಾ ಫೇಕ್ ನ್ಯೂಸ್ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಹಾಗೆ SSLC ಎಕ್ಸಾಮ್ 2ನ ಯಾವ ವಿದ್ಯಾರ್ಥಿಗಳು ಬರಿಬೇಕು ಅಥವಾ ಯಾವ ವಿದ್ಯಾರ್ಥಿಗಳು ಬರೆಯೋದು ಬೇಡ, SSLC ಎಕ್ಸಾಮ್ 2ಗೆ ಏನು ಓದಿದ್ರೆ ಈಸಿಯಾಗಿ ಪಾಸ್ ಆಗಬಹುದು ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಏನು ಓದಿದ್ರೆ ಈಸಿಯಾಗಿ ಎಕ್ಸಾಮ್ 2ನಲ್ಲಿ, ಎಕ್ಸಾಮ್ 1ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ನಲ್ಲಿ ಹೇಗೆ ಈಸಿಯಾಗಿ ಪಾಸ್ ಆಗೋದು ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ SSLC ಎಕ್ಸಾಮ್ 2 ಕ್ವಶನ್ ಪೇಪರ್ ಈಸಿ ಇರುತ್ತೆ ಅಥವಾ ಟಫ್ ಇರುತ್ತೆ, ಎಕ್ಸಾಮ್ 1ಗೆ ಕಂಪೇರ್ ಮಾಡಿದ್ರೆ ಎಕ್ಸಾಮ್ 2 ಕ್ವಶನ್ ಪೇಪರ್ ಹೇಗಿರುತ್ತೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿ ಒಂದು ವಿಡಿಯೋದಲ್ಲಿ. ಎಕ್ಸಾಮ್ 2ನಲ್ಲಿ ಎಲ್ಲ ಸಬ್ಜೆಕ್ಟ್ ಬರಿಬೇಕಾ ಅಥವಾ ಫೇಲ್ ಆದ್ರೆ ಸಬ್ಜೆಕ್ಟ್ ಮಾತ್ರ ಎಕ್ಸಾಮ್ 2ನಲ್ಲಿ ಬರಿಬೇಕಾ, ಬರೆದ್ರೆ ಸಾಕು, ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಹೇಗೆ ತಯಾರಿ ಮಾಡಬೇಕು 100% ಈಸಿಯಾಗಿ ಪಾಸ್ ಆಗಬೇಕಂದ್ರೆ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ SSLC ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರ ಅಂತ ತುಂಬ ವಿದ್ಯಾರ್ಥಿಗಳು ಡೌಟ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಿದ್ರೆ ಎಕ್ಸಾಮ್ 2 ಬರೀಲೇಬೇಕಾ ಸರ್ ಅಂತ. ಸೊ ಎಕ್ಸಾಮ್ 2 ಅನ್ನೋದು ಬರೀಲೇಬೇಕಂತ ಏನಿಲ್ಲ, ಯಾರೆಲ್ಲ ಫೇಲ್ ಆಗಿರ್ತೀರಾ ಸೊ ಅಂಥ ವಿದ್ಯಾರ್ಥಿಗಳು ಬರೀಲೇಬೇಕು. ಮತ್ತು ಪಾಸ್ ಮಾಡ್ತಾರೆ ಅಂತ ಕೇಳ್ತೀರಿ, ಸೊ ಇಲ್ಲ, ಎಕ್ಸಾಮ್ 2 ಬರೆದ್ರೆ ಮಾತ್ರ ಪಾಸ್ ಆಗೋದು, ಇಲ್ಲ ಅಂದರೆ ಪಾಸ್ ಮಾಡಲ್ಲ. ಅಂದರೆ ಎಕ್ಸಾಮ್ 1ನಲ್ಲಿ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೋ ಅಥವಾ NC ಆ ಥರ ಬಂದಿರುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2ನಲ್ಲಿ ಬರೆದ್ಬಿಟ್ಟು ನೀವು ಪಾಸ್ ಆದರೆ ಮಾತ್ರ ಪಾಸ್ ಮಾಡೋದು. ಕಂಪ್ಲೀಟ್ಲಿ ಈ ಥರ ಎಲ್ಲ ತುಂಬ ಕಡೆ ಎಲ್ಲ ವೆಬ್ಸೈಟಲ್ಲೆಲ್ಲ ನೋಡಿರ್ತೀರಿ ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರಂತೆ, ಸೊ ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ಎಕ್ಸಾಮ್ 2 ಬರೀಲೇಬೇಕು, ಬರೆದಿದ್ದು ಯಾವುದೇ ವಿದ್ಯಾರ್ಥಿಯನ್ನು ಕೂಡ ಪಾಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ಹಾಗೆ ಎಕ್ಸಾಮ್ 2ನ ಇಲ್ಲದೆ ಪಾಸ್ ಮಾಡ್ತಾರೆ ಅನ್ನೋದು ನಿಜಾನ ಅಂತ ಕೇಳ್ತಿದ್ದಾರೆ, ಸೊ ಇಲ್ಲ, ಎಕ್ಸಾಮ್ 2 ಅನ್ನೋದು ಬರೀಲೇಬೇಕು. ಎಕ್ಸಾಮ್ 2 ಅನ್ನೋದು ಇರುತ್ತೆ. ಆಲ್ರೆಡಿ ಟೈಮ್ ಟೇಬಲ್ ಕೂಡ ಬಂದಿದೆ ಎಕ್ಸಾಮ್ 2ದು. ಇದೇ ಮೇ 18ರಿಂದ ಎಕ್ಸಾಮ್ 2 ಅನ್ನೋದು ಶುರು ಆಗುತ್ತೆ. ಸೊ ಆದಷ್ಟು ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಎಕ್ಸಾಮ್ 2ಗೆ. ಸೊ ನಡೆಯುತ್ತೆ ಎಕ್ಸಾಮ್ 2 ಅನ್ನೋದು. ಎಕ್ಸಾಮ್ 2 ಬರೀಲೇಬೇಕು. ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೋ ಸೊ ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2 ಬರೀಲೇಬೇಕು, ಇಲ್ಲಾಂದರೆ ಪಾಸ್ ಅಂತೂ ಮಾಡಲ್ಲ ಅಂತಲೇ ಹೇಳ್ಬೋದು ಶಿಕ್ಷಣ ಇಲಾಖೆಯವರು. ಸೊ ಸ್ಟ್ರಿಕ್ಟಾಗಿ ರೂಲ್ಸ್ ಅನ್ನೋದನ್ನು ಇದೆ ಅಂತಲೇ ಹೇಳ್ಬೋದು. ಹಾಗೆ SSLC ಎಕ್ಸಾಮ್ 2ನ ಯಾವ ವಿದ್ಯಾರ್ಥಿಗಳು ಬರೀಬೇಕು ಅಂತ ಕೇಳ್ತಿದ್ರೆ, ಸೊ ಯಾವ ವಿದ್ಯಾರ್ಥಿಗಳು ಬರೀಬೇಕಂದ್ರೆ ಎಕ್ಸಾಮ್ 1ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು, ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಅಥವಾ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದೆ ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀಲೇಬೇಕಂತಲೇ ಹೇಳಬೇಕು. ಹಾಗೆ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 1ನಲ್ಲಿ ಬಂದಿರುವಂಥ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇನ್ನೂ ಜಾಸ್ತಿ ಮಾರ್ಕ್ಸ್ ಬೇಕು, ನನಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ಅಂತ ಇದ್ದೀರೋ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮ್ 2ನಲ್ಲಿ ಇಂಪ್ರೂವ್ಮೆಂಟ್ ಮಾರ್ಕ್ಸ್ಗೋಸ್ಕರನೂ ಎಕ್ಸಾಮ್ 2ನ ಬರಿಬೋದು. ಯಾವ ಸಬ್ಜೆಕ್ಟ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹೋಪ್ ಇದೆಯೋ ಸೊ ಅಂಥ ಸಬ್ಜೆಕ್ಟ್ನ ನೀವು ಬರಿಬೋದು ಅಂತಲೇ ಹೇಳ್ಬೋದು. ಎಕ್ಸಾಮ್ 2ನ ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರಿಬೋದು. ಫೇಲ್ ಆದಂಥ ವಿದ್ಯಾರ್ಥಿಗಳು ಹಾಗೆ ಮಾರ್ಕ್ಸ್ನ ಜಾಸ್ತಿ ಮಾಡ್ಕೊಳಕ್ಕೂ ಕೂಡ ಎಕ್ಸಾಮ್ 2ನ ಬರಿಬೋದು. ಸೊ ಹಾಗೆ ಎಕ್ಸಾಮ್ 2ನ ಏನು ಓದಿದರೆ ಈಸಿಯಾಗಿ ಪಾಸ್ ಆಗ್ಬೋದು. ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಫೇಲ್ ಆಗಿದ್ರು, ಸೊ ಎಕ್ಸಾಮ್ 2ನಲ್ಲಿ ಏನನ್ನು ಓದಿದರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಕೇಳ್ತಿದ್ರೆ, ಸೊ ನಾನು ಆಲ್ರೆಡಿ ಒಂದಷ್ಟು ವೀಡಿಯೋನ ಮಾಡಿದ್ದೀನಿ SSLC ಬಗ್ಗೆ, ನನ್ನ ಚಾನಲ್ ಸಿಗತ್ತೆ, ಸ್ವಲ್ಪ ಸರ್ಚ್ ಮಾಡಿ ನೋಡಿ ಸಿಗತ್ತೆ. SSLC ರಿಲೇಟೆಡ್ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ನ ನೀವು ಓದ್ಕೊಂಡು ಹೋದರೆ 100% ತುಂಬ ವಿದ್ಯಾರ್ಥಿಗಳು ಇಂಗ್ಲೀಷ್ ಮತ್ತು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿದ್ರೆ, ಸೊ ಮಾಡೆಲ್ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ದು ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಮೂರನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ 100% ಮೂರಲ್ಲೂ ಇರುವಂಥ ಎಲ್ಲ ಕ್ವಶನ್ಸ್ನು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ಕಲ್ತ್ಕೊಂಡು ಹೋದರೆ 100ಗೆ 100% ನೀವು ಪಾಸ್ ಆಗಬಹುದು ಅಂತಲೇ ಹೇಳ್ಬೋದು. 100% ಈಸಿಯಾಗಿ ಪಾಸ್ ಆಗ್ಬೋದು. 3 ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ನ ಕಲ್ತ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಪಾಸ್ ಆಗೋಕ್ಕೆ. ಹಾಗೆ ಎಕ್ಸಾಮ್ 2ನ ಕ್ವಶನ್ ಪೇಪರ್ ಈಸಿ ಇರುತ್ತೆ, ಟಫ್ ಇರುತ್ತೆ. ಕಂಪೇರ್ ಟು ಎಕ್ಸಾಮ್ 1 ಅಂದರೆ ಎಕ್ಸಾಮ್ 1ಗೆ ಕಂಪೇರ್ ಮಾಡಿದ್ರೆ ಎಕ್ಸಾಮ್ 2ನ ಕ್ವಶನ್ ಪೇಪರ್ ಈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ SSLC ಎಕ್ಸಾಮ್ 2 ಕಂಪ್ಲೀಟ್ ಆದಾದ್ಮೇಲೆ ಎಕ್ಸಾಮ್ 3 ಅನ್ನೋದು ಈ ವರ್ಷ ಇರೋದಿಲ್ಲ. ಅದಕ್ಕೋಸ್ಕರ ಎಕ್ಸಾಮ್ 2ನಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಆಗಬೇಕಂತ ಕ್ವಶನ್ ಪೇಪರ್ನ ತುಂಬ ಏನು ಟಫ್ ಆಗಿ ತೆಗೆಯಲ್ಲ, ಸ್ವಲ್ಪ ಈಸಿಯಾಗೇ ಇರುತ್ತೆ. ಎಕ್ಸಾಮ್ 1ಗೆ ಕಂಪೇರ್ ಮಾಡಿದ್ರೆ ಎಕ್ಸಾಮ್ 2ದು ಕ್ವಶನ್ ಪೇಪರ್ ಯಾವಾಗಲೂ ಕೂಡ ಈಸಿಯಾಗಿರುತ್ತೆ. ಪ್ರೀವಿಯಸ್ ಇಯರ್ ಅಷ್ಟೇ ಎಕ್ಸಾಮ್ 1ನ ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು ಸೈನ್ಸು, ಆದರೆ ಎಕ್ಸಾಮ್ 2ನ ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು. ಸೈನ್ಸ್ ತುಂಬ ಡಯಾಗ್ರಾಮ್ಸ್ ಜಾಸ್ತಿ ಇತ್ತು, ಸೊ ಈಸಿಯಾಗಿತ್ತು. ತುಂಬ ಟ್ರಿಕ್ಕಿ ಕ್ವಶನ್ಸ್ ಏನು ಕೇಳಿರಲಿಲ್ಲ.
ಸೊ ಈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಟಫ್ ಆಗೇನು ಇರಲ್ಲ ಎಕ್ಸಾಮ್ 2ನ ಕ್ವಶನ್ ಪೇಪರು. ಹಾಗೆ ಎಕ್ಸಾಮ್ 2ನ ಎಲ್ಲ ಸಬ್ಜೆಕ್ಟ್ ಬರಿಬೇಕಾ, ಫೇಲ್ ಸಬ್ಜೆಕ್ಟ್ ಮಾತ್ರ ಬರಿಬೇಕಾ? ಎಲ್ಲ ಸಬ್ಜೆಕ್ಟ್ ಏನು ಬರಿಬೇಕಂತಿಲ್ಲ. ನೀವು ಯಾವ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರ್ತಾರೋ, ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದೆ ಆ ಸಬ್ಜೆಕ್ಟ್ ಬರೀಲೇಬೇಕು. ಬರೆದ್ರೆ ಮಾತ್ರ ಪಾಸ್ ಆಗೋದು. ಹಾಗೆ ಇಂಪ್ರೂವ್ಮೆಂಟ್ಗೂ ಕೇಳ್ತಿದ್ರಿ, ಇಂಪ್ರೂವ್ಮೆಂಟ್ಗೆ ಅಷ್ಟೇ. ಯಾವ ಸಬ್ಜೆಕ್ಟು ನಿಮಗೆ ಇಂಪ್ರೂವ್ಮೆಂಟ್ ಮಾರ್ಕ್ಸ್ನ ಜಾಸ್ತಿ ಮಾಡ್ಬೇಕಂತಿದ್ರು ಆ ಸಬ್ಜೆಕ್ಟ್ ಮಾತ್ರ ಎಕ್ಸಾಮ್ನ ಬರೋದು. ಆ ಸಬ್ಜೆಕ್ಟ್ ದಿನ ಮಾತ್ರ ಹೋಗಿಬಿಟ್ಟು ನೀವು ಎಕ್ಸಾಮ್ ಬರೆದ್ರೆ ಆಯಿತು. ಎಲ್ಲ ದಿನ ಹೋಗಬೇಕಂತಿಲ್ಲ, ಎಲ್ಲ ಎಕ್ಸಾಮು ಬರಿಬೇಕಂತಿಲ್ಲ. ಯಾವ ಎಕ್ಸಾಮ್ ಫೇಲ್ ಆಗಿದ್ರೆ ಹಾಗೆ ಯಾವುದೋ ಮಾರ್ಕ್ಸ್ನ ನಿಮಗೆ ಜಾಸ್ತಿ ಮಾಡ್ಕೋಬೇಕಂತಿದ್ದೀರ, ಸೊ ಅಂಥ ಎಕ್ಸಾಮ್ ಬರೆದ್ರೆ ಮಾತ್ರ ಸಾಕಂತಲೇ ಹೇಳ್ಬೋದು. ಹಾಗೆ SSLC ಎಕ್ಸಾಮ್ 2ಗೆ ಹೇಗೆ ತಯಾರಿ ಮಾಡಿದರೆ 100% ಪಾಸ್ ಆಗ್ಬೋದು. ಅದೇ ಮಾಡಲ್ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ದು 3 ಕ್ವಶನ್ ಪೇಪರ್ನ ತಗೊಳ್ಳಿ. ಎಲ್ಲ ಕ್ವಶನ್ಸ್ ಪೇಪರಲ್ಲಿ ಇರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ ಎಲ್ಲ ಕ್ವಶನ್ಸ್ನು ನೋಡ್ಕೊಳ್ತಾ ಬನ್ನಿ. ಸೊ ಈಸಿ 100% ಪಾಸ್ ಆಗ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರಂತ ತುಂಬ ವಿದ್ಯಾರ್ಥಿಗಳು ನಂಬ್ಕೊಂಡಿದ್ದಾರೆ. ಸೊ ಅವರಿಗೂ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.